ಹೇ ವೆಲ್ಕಮ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಆದಷ್ಟು ಬೇಗ ರಿಟರ್ನ್ ಬರ್ತೀನಿ ಅಂತ ಹೇಳಿದ್ದೆ, ಆದರೆ ಈ ಥರ ಒಂದು ಪ್ರಾಬ್ಲಮ್ ಇಟ್ಕೊಂಡು ಬರ್ತೀನಿ ಅಂತ ಹೇಳಿಲ್ಲ. ಎಲ್ಲರಿಗೂ ವೆಲ್ಕಮ್ ಟು ಯಶ್ ಲಾಫ್ಗೆ ವಿಡಿಯೋಗೆ ಸ್ವಾಗತ. ವಿಡಿಯೋ ಏನಪ್ಪ ಅಂತ ನೀವೆಲ್ಲ ತಮ್ಮನೇ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ. ನಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಗುಲ್ದಾರು, ಯಾಕೋ ಒಂದು 3-4 ದಿವಸದಿಂದ ಊಟನೂ ಮಾಡ್ತಾಯಿಲ್ಲ, ಅಷ್ಟು ಆ್ಯಕ್ಟಿವ್ ಆಗೂ ಇಲ್ಲ, ಡಿಹೈಡ್ರೇಷನ್ ಆಗಿಬಿಟ್ಟಂಗೆ ಐತೆ. ಇವತ್ತು ಮೆಡಿಸನ್ ಮಾಡಿದೆ ಆದಷ್ಟು ಬೇಗ. ಸುರೇಶ್ ತಾಂಬಲ್ ಅವರು ವಿಡಿಯೋ ನೋಡಿ ಅಲ್ಲೊಂದು ಸಿಕ್ತು, ಅದು ನೋಡಿ ಮೆಡಿಸನ್ ತಂದು ಹಾಕಿದ್ದೀನಿ. ನೋಡೋಣ ಆ ಸರ್ ಕೊಟ್ಟಿರೋದು ಆಗುತ್ತೋ ಇಲ್ವೋ ಅನ್ನೋದು. ಇನ್ನೆಲ್ಲನೂ ನಮ್ಮ ಹತ್ರ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಬರ್ಡ್ಸು ಬೆಸ್ಟಲ್ಲೇ ಇದ್ದಾವೆ ಆದಷ್ಟು. ಇದ್ದು ಸ್ವಲ್ಪ ಹೇಳಿದ್ನಲ್ಲ, ಕಾಲು, ಈ ಕಾಲು ಚೆನ್ನಾಗಿ ಅಷ್ಟೋ ಚೆನ್ನಾಗಿರ್ತೈತೆ. ಈ ಕಾಲು ಬಂದು ನೋಡಿ ಯಾವ ಥರ ಇರ್ತೈತೆ, ಅದು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ರೆ ಸರಿ ಹೋಗ್ಬಿಡ್ತಾರೆ ಅನ್ನಿಸ್ತದೆ. ಆದರೆ ಕಾಲು ಏನಾಗಿದೆ ಅಂದರೆ ಕೂತ್ಕೊಂಡು ದಪ್ಪ ಬಂದು, ಹೇಳಿದ್ನಲ್ಲ ಸಿಂಗಲ್ ಪಟ ಮಾಡಿಸೋದು ಇದೇ ಪ್ರಾಬ್ಲಮ್ಮು. ತುಂಬ ನಾನು ಫೇಸ್ ಮಾಡಿದ್ದೀನಿ. ಸಿಂಗಲ್ ಪಟ ಮಾಡಿಸಿದ್ರೆ ದಪ್ಪ, 2 ಪಟ ಮಾಡಿಸಿದ್ರು, 1 ಪಟ ಜಾಸ್ತಿ 1 ಪಟ ಸ್ವೀಕ್ ಬರೋದಲ್ಲ, ಅದರಲ್ಲೂ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಮಾಮೂಲಿ ಅದು. ಇದು ಏನಕ್ಕಾಗುತ್ತೆ ಅಂದರೆ 1 ಪಟಗೆ ಊಟ ಜಾಸ್ತಿ ಆದರೂ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಆದರೂ ಪ್ರಾಬ್ಲಮ್ ಆಗುತ್ತೆ. ಅದು ತುಂಬ ಫುಲ್ಲು ಗ್ರೋತ್ ಬರೋ ಎಲ್ಲ ಚೆನ್ನಾಗಿತ್ತು. ಲಾಸ್ಟ್ ಫೈನಲ್ ಇನ್ನೇನು ಒಂದು 10 ದಿನದಲ್ಲಿ ಈಚೆ ತೆಗಿಬೇಕು ಅನ್ನೋ ಮಟ್ಟದಲ್ಲಿ ಅದು ಕಾಲು ಸೈಡ್ಗೆ ಹಾಕ್ಕೊಂಡೇ ಇದ್ದು ಪ್ರಾಬ್ಲಮ್ ಆಗಿರೋದು. ಇನ್ಯಾವುದೇ ಏನು ಇದಾಗಿಲ್ಲ. ಅದು ಕಾಲೇನಾಗಿದೆ, ಕಾಲು ಸೈಡಲ್ಲಿ ಇಟ್ಟು ಲಾಂಗ್ ಹೋಗಿ ಸ್ವಲ್ಪ ಗಂಟು ಥರ ಬಿದ್ದಿದೆ ನೋಡಿ. ಆ ಕಡೆ ಇದೆಯಲ್ಲ, ಆ ಕಾಲು ಗಂಟು ಥರ ಬಿದ್ದೋಗೈತೆ. ಅದು ಕಾಲಿಡೋ ಈ ನಾರ್ಮಲ್ ಈ ಪೊಸಿಷನ್ಗೆ ನಾವು ಹಿಡಿದೀವಲ್ಲ, ಆ ಥರ ಇಡೋಕ್ಕಾಗಲ್ಲ, ಕ್ರಾಸ್ ಹೋದಾಗ ಅದು ಮೂಮೆಂಟ್ ಚೆನ್ನಾಗಿ ಬರೋದಿಲ್ಲ. ಹಂಗಾಗಿರೋದು. ಪರವಾಗಿಲ್ಲ, ಅದು ಎಷ್ಟು ದಿನ ತಿನ್ಕೊಂಡಿರುತ್ತೋ ನಮ್ಮ ಮನೇಲಿ ತಿನ್ಕೊಂಡು ಇರಲಿ. ಓಕೆನಾ. ಅದೇ ನೋಡೋಕೆ ಒಂಥರ ಕಷ್ಟ, ಅದು ಒಂದು ಗೊತ್ತಾಗುತ್ತೆ. ಒಂದು ಶೋಕ್ದಾರ್ಗೆ ಅದು ಅಕ್ಕಿ ಎಷ್ಟು ನೋವು ತಿನ್ನುತ್ತೆ ಅನ್ನೋದು ಅವ್ನಿಗೆ ಗೊತ್ತಿರುತ್ತೆ. ಓಕೆನಾ, ನೋವಾಗುತ್ತೆ, ಥರ ನೋಡ್ತಿದ್ರೆ ನೋವಾಗುತ್ತೆ. ಇನ್ನೆಲ್ಲ ಇದರಲ್ಲಿ ವಿಶೇಷ ತುಂಬ ಹೇಳಬೇಕು ಅಂದರೆ, ನಮ್ಮ ನಗಿನ ತಾಂಬಲ್ ಪಟ್ಟ ಅಂತೂ ತುಂಬ ಆ್ಯಕ್ಟಿವ್. ಅದರಲ್ಲಿ 8ನೇ ಕಳ್ಳೆ ಆಗಿಬಿಟ್ಟೈತೆ. ಮರಿಯಾಗಿ 5 ತಿಂಗಳಾಯಿತು ಅಷ್ಟೇ. 5 ತಿಂಗಳಾಯಿತು. ಅವಕ್ಕೆ 8 ಕಳ್ಳಿ ಬೀಳ್ಸ್ಕೊಂಡೈತೆ. ಆದಷ್ಟು ಬೇಗ ಬಂದುಬಿಟ್ಟೈತೆ ಏನೋ. ಅದು ಇದ್ರಿಗೂ ಹಿಂದೆ ಹುಟ್ಟಿರೋ ಪಟ್ಟ ನೆನ್ನೆಲ್ಲ ಮೊನ್ನೆ ನನ್ನ ಫ್ರೆಂಡ್ ಆಡಿಸಿದ್ದಾನೆ. ಇಲ್ಲ ಅಂತ ಈಗ ತಾನೇ ಜಸ್ಟ್ ಹೇಳ್ಬಿಟ್ಟೋದ, ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಆಡಿಸ್ದೆ, ಮನೆ ಮೇಲೆ ಚೆನ್ನಾಗಿ ಏಟಿತ್ತು. 3 ಗಂಟೆವರೆಗೂ ರೀಚ್ ಆಗಿತ್ತು. ಬಿಸಿಲಲ್ಲಿ ಚೆನ್ನಾಗಿ ಆಡ್ತಿತ್ತು ಅಂದ. ಅದೇನೋ ಮನೆ ಮೇಲೆ ಬಂದಿಲ್ಲ ಮತ್ತೆ ಅಂತ. ನೋಡೋಣ, ಆದಷ್ಟು ಬೇಗ ಅವ್ನಿಗೂ ವಾಪಸ್ ಬರಲಿ ಅಂತ ಕೇಳ್ಕೊತೀನಿ. ಓಕೆನಾ. ಈ ತಾಮ್ರಲ್ಲು ಅದು ಗೇರ್ವಾ ಫುಲ್ ರೆಡ್ಡು, ಅದ್ರದ್ದು ಮರಿ. ಇದು ನಗಿನ ತಾಮ್ರದ್ದು ಮರಿ. ಇದು ಹೆಣ್ಣು, ಅದು ಗಂಡು. ಇದು ಜೊತೆನೇ ನೆಕ್ಸ್ಟ್ ಅದೇ ಜೊತೆ ಹಾಕ್ತೀನಿ ನಾನು. ಅದು ಮಕ್ಷಿ ಹಾಕ್ಬಿಡೋಣ ಅಂತ ಇದ್ದಿದ್ದು, ಆದರೆ ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇದು ಹಾಕೋಣ. ಒಳ್ಳೆ ಬಣ್ಣ ಬರಬೇಕು. ಈ ಬಣ್ಣ ಹೆಂಗಿತ್ತು ಗೊತ್ತಾ, ಒಳ್ಳೆ ಈ ಪಠನ್ ನೋಡೋಕ್ಕೆ ಅಷ್ಟು ಅಸಹ್ಯವಾಗಿತ್ತು ಅಂದರೆ ಅಷ್ಟು ಥರ ಇತ್ತು. ಅದು ಇನ್ನೂ ನೋಡಿ ಹೆಂಗಿದ್ದಿದ್ದು ಹೆಂಗಾಗ್ಬಿಡುತ್ತೆ ಅಂತಾರಲ್ಲ, ಆ ಥರ ಆಗ್ಬಿಡ್ತು. ನಮ್ಮ ಫ್ರೆಂಡೇ ಹೇಳ್ತಿದ್ದ, ಹೆಂಗಿದ್ದು ಗೊತ್ತಾಕಿ ಇದು ಏನೋ ಈ ಥರ ಒಳ್ಳೆ ಇದು ಬಂದಂಗೆ ಬಂದೈತೆ ಅಂತ. ಅಂದರೆ ಗಿಡ್ಡಿ ಬಂದೈತೆ ಇದರಲ್ಲಿ, ಏನೋ ಗಿಡ್ಡಿ ಅಂದರೆ ಚಿಕ್ಕದು ಬಂದಿದೆ ಬಾಡಿ. ಇದ್ರ ಪಟ್ಟ ಮಾಮೂಲಿ ಬರುತ್ತೆ. ಓಕೆನಾ. ಅದು ಗಿಡ್ಡಿ ಬಂದಿದೆ. ಅವ್ರ ಅಮ್ಮ ಗಿಡ್ಡಿ ಅಲ್ಲ, ಅದು ಸ್ವಲ್ಪ ಗಿಡ್ಡಿನೇ ಬಂದಿದೆ. ಅದು ಲೆಂತ್ ಸ್ವಲ್ಪ ಮೂಮೆಂಟ್ ತೊಗೊಂಡಿದೆ ಅಷ್ಟೇ. ಇದು ಇನ್ನೆಲ್ಲ ಲಾಸ್ಟ್ ಒಳಗಡೆ ಬಂದಬೇಕಂದ್ರೆ ಫೋನ್ ಹೀಟ್ ತುಂಬ ಬರ್ತಾಯಿದೆ, ಕೈಯಲ್ಲಿ ಹಿಡ್ಕೊಳಕ್ಕೂ ಆಗಲ್ಲ, ಅಷ್ಟು ಹೀಟ್ ಬರ್ತೈತೆ. ಚಾಲೆಂಜ್ ಅಂತ ಹೇಳಿದ್ನಲ್ಲ, ಅದು ಮೊಟ್ಟೆ ಕೂಡಲಿಲ್ಲ. ಇದೊಂದೇ ಮೊಟ್ಟೆ ಇದೆ. ಓಕೆನಾ, ಕೂಡಿಲ್ಲ. ಅದೇನೋ ಈಗಿಲ್ಲ ನೋಡಿದೆ, ಕೂಡಿಲ್ಲ. ಸುಮ್ಮನೆ ಅದು ವೇಸ್ಟ್ ಏನಕ್ಕೆ ಕಾವು ಕೂಲ್ಸೋದು ಅಂತ ತೆಗೆದು ಬಿಸಾಕಿದೆ. ಓಕೆನಾ ಫ್ರೆಂಡ್ಸ್. ಈ ತಾಮ್ರಲ್ಲಿ ನನಗೆ ಅಲ್ಲೇ ಬ್ಲಡ್ ಲೈನು, ಇದರಲ್ಲಿ ಟೈಮಿಂಗ್ಸ್ ಬರ್ಬೋದು ಅನಿಸುತ್ತೆ. ಅದ್ರ ಮರಿ ಇಳಿಸಿಲ್ಲ, ನೋಡೋಣ. ಇದು ಹೈ ಕ್ವಾಲಿಟಿ ನೋಡಿ ಹಾಕಿದ್ದೀನಿ, ಏನು ಬರುತ್ತೆ ಗೊತ್ತಿಲ್ಲ. ನಮ್ಮ ತಾರ ಇದೆಯಲ್ಲ, ಅದ್ರ ಮರಿ ಮಾತ್ರ ಫಸ್ಟ್ ಯಾವ ಥರ ಹುಟ್ಟಿತ್ತೋ ಸೇಮ್ ಅದೇ ಥರ ಬಂದಿದೆ. ನನಗಂತೂ ತುಂಬ ಖುಷಿ. ಅದು ಯಾವ ಥರ ಅಂದರೆ 3 ಬಣ್ಣ ಮಿಕ್ಸು. ಅದರ ಹಿಂದೆ ಸಬ್ಜಾ ಬಾಲ ಬರುತ್ತೆ, ಮುಂದೆ ತಾಮ್ರದ ಬಣ್ಣ ಬರುತ್ತೆ. ಕೈಗೆ ಎತ್ಕೊಂಡ್ಬಿಡ್ತೀನಿ, ಇಲ್ಲಿ ಬೇಡ. ಎಷ್ಟು ಕ್ಲೀನಾಗಿ ಬಂದಿದೆ ಅಂದರೆ ನನಗೆ ಪಟ್ಟ ಅಷ್ಟು ತುಂಬ ಚೆನ್ನಾಗಿ. ಫಸ್ಟ್ ಹೆಂಗೆ ಬಂದಿದ್ದೆವು ಒಳ್ಳೆ ಟೈಮ್ ಮಾಡ್ತಿತ್ತು ಆ ಥರದ್ದು, ಹಂಗೆ ಸೇಮ್ ಬಂದಿದೆ ಈ ಸಲ ನನಗೂ. ಏನೋ ಈ ಸಲ ನೋಡಿ, ಇದ್ರ ಪಟ್ಟ ಇದೆಯಲ್ಲ,
ಇದು ಬಟ್ ಇದು ಅದು ಎರಡು ಜೊತೆ ಆರೋವಾಗ ಅದನ್ನ ಶಿಖರ ಹೊಡೆದು ಎತ್ಕೊಂಡೋಗಿದ್ದು. ಇದು ಮತ್ತು ಡೈರೆಕ್ಟ್ ಈ ಲಾಫ್ಟ್ ಒಳಗಡೆ ಡೈರೆಕ್ಟ್ ಬಂದುಬಿಡ್ತವೆ ಕೈಯಕ್ಕೆ. ಸೇಮ್ ಆ ಥರನೇ ಬರ್ತಾಯಿದ್ದು. ದುಬಾಸ್ ಪಟ್ಟ ಎರಡನೇದು, ಇದು ಮೂರನೇ ಪಟ್ಟ. ಇದರಲ್ಲಿ ಈ ಬಣ್ಣ ಬರ್ತಾ ಇರೋದು ಮೂರನೇ ಪಟ್ಟ. ಈ ಬಣ್ಣ ಬಂದರೆ ನನಗೆ ಕನ್ಫರ್ಮ್ ಇಲ್ಲ ಅಂದ್ರೂ 8 ರಿಂದ 9 ಗಂಟೆ ಕನ್ಫರ್ಮ್ ಆಡುತ್ತೆ ಅಂತ ಒಂದು ನಂಬಿಕೆ ಪಕ್ಕ ಇದೆ. ಅಂದರೆ ಎವಿ ಟೈಮ್ ಮಿನಿಮಮ್ ಅಂದರೂ 6 ಗಂಟೆ ಮೇಲೆ ಪಾಸ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಂದು 9 ಗಂಟೆವರೆಗೂ ಆಡುತ್ತೆ. ಈ ಬಣ್ಣ ಬಂದರೆ ಪಕ್ಕ ನನಗೆ ಯಾವುದೇ ಡೌಟೇ ಇಲ್ಲ. ಈ ಬಣ್ಣ ಇದರಲ್ಲಿ ಮಾತ್ರ ನನಗೆ ಯಾವುದೇ ಇದೇ ಇಲ್ಲ ನೋಡಿ. ಅದರ ಇದು ನೋಡಿ ಲಿಕ್ ಏನಿದೆ ಅಂದರೆ ಆ ಥರ ಆಡುತ್ತೆ. 8 ಗಂಟೆ ಅಲ್ಲೇ ಆಡಿಸಿ ಎತ್ಕೊಂಡು ಬಂದಿರೋ ಅಕ್ಕಿ, ಯಾವುದೇ ಒಂದು ಟೆನ್ಷನ್ ಇಲ್ಲ ನನಗಂತೂ. ಅಲ್ಲೇ ಆಡಿಸಿ ಕಣ್ಮುಂದೆನೇ ಎತ್ಕೊಂಡು ಬಂದಿರೋ ಅಕ್ಕಿ. ಅದು ಉಡಾನ್ ಗಿಡಾನ್ ಏನೂ ಇಲ್ಲ. ಇದು ಏನದರಲ್ಲೂ ರಿಸಲ್ಟ್ ಇದೆ. ಅದು ಎರಡೂ ಒಳ್ಳೆ ನೋಡಿ ಹೈ ಕ್ವಾಲಿಟಿ ಟೆಚ್ ಮಾಡಿದ್ದೀನಿ. ಓಕೆನಾ. ನೆಕ್ಸ್ಟ್ ಬಂದರೆ ನಾವು ಮೇಲಿಂದ ಹೋಗೋಣ, ಕೆಳಗಡೆಯಿಂದ ಬಿಡ. ಓಕೆನಾ. ಸಬ್ಜಾ ರೆಕ್ಟರು ಮತ್ತು ಸಬ್ಜಾ ಧೂಮ ಬರುತ್ತೆ. ಸಬ್ಜಾ ಬಣ್ಣ ಲೈಟಾಗಿದೆ, ಧೂಮ ಬಣ್ಣ ಲೈಟಾಗಿ ಅಡ್ಜಸ್ಟ್ ಆಗಿದೆ. ಓಕೆನಾ. ಒಂದು ಮೊಟ್ಟೆ ಇಟ್ಟೈತೆ, ಇನ್ನೊಂದು ಮೊಟ್ಟೆ ಇದೆ, ಇಲ್ಲೇ ಇದೆ. ಓಕೆನಾ. ಒಂದು ಮೊಟ್ಟೆ ಇಟ್ಟೈತೆ, ಅವು ಕೂತ್ಕೊತೈತೆ. ಏನಾದರೂ ಚೆನ್ನಾಗಿಲ್ಲ, ಮಣ್ಣು ಸ್ವಲ್ಪ ಹಾಕಬೇಕು. ಇದರಲ್ಲಿ ನನಗೆ ಇದ್ರ ಪಟ್ಟ ತುಂಬ ರಿಸಲ್ಟು. ಈಗ ಪ್ರೆಸೆಂಟ್ ಆಡ್ತಾಯಿದೆ, 3 ಗಂಟೆವರೆಗೂ ಆಡ್ತಾಯಿದೆ ಅಂತ ನೆನ್ನೆ ರಾತ್ರಿ ಬಂದು ತಾರಾ ಗಂಡಿತ್ತಲ್ಲ ಅದು ತೊಗೊಂಡು ಹೋದರು. ಇದ್ರ ಮರಿ ಅಲ್ಲ 3 ಅವರ್ವರೆಗೂ ರೀಚ್ ಆಗಿದೆ ನನಗೆ ಅಂತ ಹೇಳಿದ್ರು. ಇದ್ರ ಮರಿ ಪ್ಲಸ್ ನೋಡಿ ಇಲ್ಲಿ ಹೇಳಿದ್ರು ತಾಮ್ರೆಲ್ಲು ಮತ್ತು ಅದರದ್ದು ಎರಡೂ ಸೇರಿ ಆ ಮರಿದು ಒಂದು ಮರಿ ಏನೋ ನನಗೆ ಇದು ಬಂದಿದ್ದಲ್ಲ, ನಮಗೆ ಸಬ್ಜಾ ಬೂರಿ ಟೇಬಲ್ ಸಬ್ಜಾ ಬಂದಿತ್ತಲ್ಲ, ಅದು ಪ್ರೆಸೆಂಟ್ 3 ಗಂಟೆವರೆಗೂ ಆಡ್ತಾಯಿದ್ರೆ ಒಳ್ಳೆ ಬಾಜಿ 4 ರಿಂದ 5 ಬಾಜಿ ಇದೆ ಅಂದು. ಓಕೆ, ಸಂತೋಷ ಆಯಿತು. ಆ ಥರ ಕೊಟ್ಟಮೇಲೆ ಒಂದು ಮಾತು ಬರಬೇಕು, ಟೈಮಿಂಗ್ ಮಾಡ್ತಾಯಿಲ್ಲ, ಅದು ಇದು ಮಾಡ್ತಾಯಿಲ್ಲ ಅಂತ. ಇದ್ರ ಜೊತೆ ಪಟ್ಟ ಈಗಿನ್ನ ಒಂದು 2 ಕಳ್ಳಿ ಏನೋ ಅನಿಸುತ್ತೆ. ಇನ್ನು 12 ನಿಮಿಷ 13 ನಿಮಿಷ ಟೈಮ್ ಮಾಡಿದೆ ಅಂತ. 4-5 ದಿವಸ ಆಗಿದೆ ಅಂತೆ ಅಷ್ಟೇ. ಬಿಟ್ಟು ಬರುತ್ತೆ ಟೈಮಿಂಗು, ಆದರೆ ಪಿನ್ ಆಗುತ್ತಂತೆ ಮತ್ತೆ ಬಂದ್ಬಿಡುತ್ತಂತೆ. ತುಂಬ ಆಯಾಸ ಅಲ್ವಾ 2 ಕಳ್ಳಿ ಪಟ್ಟ ಅಂದರೆ ಅಷ್ಟು ಟೈಮಿಂಗ್ ಮಾಡೋದಕ್ಕೆ ಕೆಪಾಸಿಟಿ ಇರೋಲ್ಲ. ಓಕೆನಾ. ನಮಗೆ ಇದು ಮತ್ತು ಹಿಂದೆ ಇದೆಲ್ಲ ಆ ಪಟ್ಟದು ನನಗೆ ಪಕ್ಕ ಕನ್ಫರ್ಮ್ ಇದೆ. ಇದ್ರ ಪಟ್ಟ ಸಬ್ಜಾ ತೆಗ್ದಿದ್ವಲ್ಲ ಅದು ಇದ್ರ ಪಟ್ಟ. ಓಕೆನಾ. ಇದು 2ನೇ ಸಲ ಮಾಡಿರೋದು. ಸೇಮ್ ಹಿಂದೆ ಏನು ಬಣ್ಣ ಇದೆಯೋ ಅದೇ ಬಣ್ಣದಲ್ಲಿ ಒಂದು ಅಕ್ಕಿ ಕೊಟ್ಟಿದ್ದೆ, ಅದೂ ಪ್ರೆಸೆಂಟ್ ಆಡ್ತಾಯಿದೆ. ಇದರಲ್ಲಿ ಮಾತ್ರ ನನಗೆ ಕನ್ಫರ್ಮ್ ಇದೆ. ಇದು ನನ್ನ ಊರಲ್ಲಿ ನಾನು ಡೈರೆಕ್ಟಾಗಿ ಕೌಂಟ್ ಮಾಡಿದ್ದೀನಿ. 8 ಗಂಟೆ 3 ನಿಮಿಷ ಆಡಿರೋ ಅಕ್ಕಿ. ಓಕೆನಾ. 8 ಗಂಟೆ 3 ನಿಮಿಷ ಆಡಿರೋ ಅಕ್ಕಿ ನಮ್ಮ ಊರ ಮೇಲೇ ಆಡಿರೋದು ನಾನು ಕೌಂಟ್ ಮಾಡಿದ್ದೀನಿ ಕೂತ್ಕೊಂಡು. ನನ್ನ ಅಕ್ಕಿ ಆಡಿಸ್ದವಾಗ ಆಡಿದ್ದು ಇದೇ ಅಕ್ಕಿನೇ. ಓಕೆನಾ. ಇದೇ ಅಕ್ಕಿನೇ ಆಡಿಸ್ದವಾಗ ಅದು ಆಡಿದ್ದು. ಅದು 8 ಅವರ್ 3 ನಿಮಿಷ, 11 ಅವರು 3 ನಿಮಿಷ. ಓಕೆನಾ. ಅದು ಇದಕ್ಕೊಂದು ಲೆಕ್ಕ ಹಾಕ್ಕೊಳ್ಳಿ. ಈ 11 ಅವರ್ 3 ನಿಮಿಷ ಆಡಿರೋ ಅಕ್ಕಿ, ಅದು 8 ಅವರ್ 3 ನಿಮಿಷ ಆಡಿರೋ ಅಕ್ಕಿ. ಓಕೆನಾ. ಸುಳ್ಳೆಲ್ಲ ಇದರಲ್ಲಿ ಹೇಳೋದು ಬೇಕಾಗಿಲ್ಲ. ನಮಗೆ ಏನಿದೆ ಅದು ಬೊಗಳ್ಬೇಕು ಅಷ್ಟೇ. ಓಕೆನಾ. ಅವ್ರು ಆಡಿಸಿಲ್ಲ ಹಾಗೆ ಹೇಗೆ ಅಂತಾರೆ. ಓಕೆ, ಆಡಿಸಿಲ್ಲ ಬಿಡಿ, ಅವ್ರಿಗೆ ಬೇಡ. ನಾವು ಆಡಿಸಿದ್ದೀವಿ ಅನ್ನೋದು ನಂಬೋದೇ ಬೇಡ. ನಮ್ಗೆ ಏನು ಟೈಮ್ ಇದೆ ಅದನ್ನೇ ಹೇಳ್ಬೇಕಿರೋದು. ಓಕೆನಾ. ಅಂದರೆ ಅದಕ್ಕೆ ರೆಕ್ಕೆ ಹೊಡೆದು ಅದೇ ರೋಲ್ ಆಗಿದೆ, ಅದಕ್ಕೆ ಮನೇಲಿ ಇಟ್ಟಿದ್ದೀನಿ. ಇದನ್ನು ಒಳ್ಳೆ ಅಕ್ಕಿ ಟಚ್ ಮಾಡಿ ಮರಿ ಮಾಡಿಸ್ಬೇಕಂತ. ಈಗ ಪ್ರೆಸೆಂಟ್ ನಮಗೆ ಇಲ್ಲಿ ತೋರ್ಸಮ್ಮ, ಯಾಕೆ ಅಡ್ಡ ಮಾಡಿದೆಯಾ. ಮರಿ ನೆನ್ನೆ ಆಗಿರೋದು. ಓಕೆನಾ. ನೆನ್ನೆ ಮರಿ ಆಗಿರೋದು. ಇದು ಇವತ್ತಾಗುತ್ತೆ ನೋಡೋದಲ್ಲ, ಇದು ಇವತ್ತಾಗುತ್ತೆ. ಓಕೆನಾ. ಇವತ್ತು ಮರಿ ಆಗುತ್ತೆ ಇದರಲ್ಲಿ ನೋಡಿ. ಇಷ್ಟೇ ನಮ್ಮ ಲಾಫ್ಟು ಇರೋದು. ಅಂದರೆ ಲಾಫ್ಟ್ ಚೇಂಜ್ ಮಾಡಬೇಕು ಫ್ರೆಂಡ್ಸ್. ಚೇಂಜ್ ಮಾಡಿದ್ರೆ ಆಗೋಲ್ಲ, ಆದಷ್ಟು ಬೇಗ ಚೇಂಜ್ ಮಾಡಬೇಕು. ಸ್ವಲ್ಪ ಮನಿ ಪ್ರಾಬ್ಲಮ್, ವ್ಯೂಸ್ ಬರ್ತಾಯಿಲ್ಲ. ವ್ಯೂಸ್ ಎಲ್ಲ ಚೆನ್ನಾಗಿ ಬಂದಿದ್ರೆ ಆದಷ್ಟು ಬೇಗ ಮಾಡ್ತಾಯಿದ್ದೆ. 50, 40, 30 ಬರುತ್ತೆ. ಇರಲಿ, ಬೇಗ ಅನ್ನೋದಿಲ್ಲ. ನೋಡಿ ಒಂದು ಲೈಕ್ ಮಾಡಿದ್ರೆ ವೀಡಿಯೋನು ಮೋಟಿವೇಶನ್ ಹೋಗೋದಿಲ್ಲ, ಅಂದರೆ ಇನ್ನೊಬ್ರಿಗೆ ಪಾಸ್ ಆಗೋದಿಲ್ಲ. ಓಕೆನಾ. ಅದರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಸ್ವಲ್ಪ. ಓಕೆನಾ. ನನಗೇನೂ ಇಲ್ಲ, ಒಂದು ಲೈಕ್ ಮಾಡಿ ಆ ವಿಡಿಯೋ ವ್ಯೂಸ್ ಮಾಡಿ. ನೀವು ಲಾಸ್ಟ್ವರೆಗೂ ನೋಡಬೇಡಿ, ವಾಲ್ಯೂಮ್ ಕಡಿಮೆ ಇಟ್ಟು ನಮಗೋಸ್ಕರ 1% ಚಾರ್ಜ್ ಕೊಟ್ಟು ಒಂದು 3 ನಿಮಿಷ ವೀಡಿಯೋ ನೋಡಿ. ಮುಂದಕ್ಕೆ ನಮಗೂ ಸ್ವಲ್ಪ ಒಂದು ಲೈಫ್ ಅನ್ನೋದು ಕ್ಯಾಪ್ಚರ್ ಆಗುತ್ತೆ. ನಮ್ಮ ಲೈಫಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲನೂ ಇದಿರುತ್ತೆ. ಓಕೆನಾ. ನೀವು ಇವತ್ತು ಸಣ್ಣ ಹೆಲ್ಪ್ ಮಾಡಿದ್ರೆ ಮುಂದಕ್ಕೆ ನಮಗೆ ದೊಡ್ಡ ಹೆಲ್ಪ್ ಆಗುತ್ತೆ. ಅದೇ ಓಕೆನಾ.
ಎಲ್ಲ ಸ್ನಾನಕ್ಕೆ ಈಚೆ ಬಿಟ್ಟಿದ್ದೀನಿ. ವೀಡಿಯೋ ತುಂಬ ಲೆಂತ್ ಆಯಿತು. ಲೆಂತ್ ವೀಡಿಯೋ ಹಾಕಿದ್ರೆ ಯಾರೂ ವಾಚ್ ಮಾಡೋದಿಲ್ಲ, ಓಕೆನಾ? ಅದೇ ಪ್ರಾಬ್ಲಮ್ಮು. ನೆಕ್ಸ್ಟು ಆದಷ್ಟು ಬೇಗ 200 ಸಬ್ಸ್ಕ್ರೈಬರ್ಗೆ ಒಂದು ಗಿವ್ ಅವೇ, ಮನೇಲಿ ಹುಟ್ಟಿರೋ ಪಟ್ಟನೇ, ಓಕೆನಾ? ಯಾರಿಗೆ ನಂಬಿಕೆ ಇದೆಯೋ ಅವರು 200 ಸಬ್ಸ್ಕ್ರೈಬರ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು 200 ಸಬ್ಸ್ಕ್ರೈಬ್ ಆದಮೇಲೆ ನಾನು ವೀಡಿಯೋ ಹಾಕ್ತೀನಿ. ಆ ವೀಡಿಯೋಗೆ ಯಾರು ಕಮೆಂಟ್ ಮಾಡ್ತಾರೋ ಅಷ್ಟು ಜನ ಅವ್ರು ಸಬ್ಸ್ಕ್ರೈಬ್ ಮಾಡಲಿ ಬಿಡಲಿ. ಓದ್ಸಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ಬಿಟ್ಟು ನಾನು ಚೆಕ್ ಮಾಡಿದೆ, ಇಲ್ಲ ಮಾಡಿದ್ದೀನಿ ಅಂದರು. ಓಕೆ, ಸಾರಿ, ಓದ್ ವೀಡಿಯೋದಲ್ಲಿ ತಪ್ಪಾಗಿದೆ, ಸಾರಿ. ಈ ವಿಡಿಯೋದಲ್ಲಿ ಎಷ್ಟು ಕಮೆಂಟ್ ಬಂದಿರುತ್ತೋ ಸಬ್ಸ್ಕ್ರೈಬ್ ಮಾಡಲಿ ಬಿಡಲಿ, ಓಕೆನಾ? ವ್ಯೂಸ್ ಮಾಡ್ತಿದ್ದಾರಾ ಇಲ್ವಾ ನೋಡ್ತೀನಿ, ಓಕೆನಾ? ನನ್ನ ವೀಡಿಯೋ ಎಲ್ಲ ವೀಡಿಯೋ ನೋಡ್ತಿದ್ದಾರಾ ನನ್ನ ಪ್ರೊಫೈಲ್ಗೆ ಬರುತ್ತೆ. ಅವರು ವ್ಯೂ ಮಾಡ್ತಿದ್ದಾರಿಲ್ಲ, ವ್ಯೂ ಮಾಡಿದರೆ ಕಮೆಂಟ್ ಮಾಡಿದರೆ ಸಾಕು. ಎರಡು ನನಗೆ ಬೇಕಾಗಿರೋದು, ಸಬ್ಸ್ಕ್ರೈಬರ್ ಎಲ್ಲ ಬೇಕಾಗಿಲ್ಲ, ಓಕೆನಾ? ಎರಡೂ ಕನ್ಫರ್ಮ್ ಇತ್ತು ಅಂದರೆ ಅವ್ರಿಗೆ ಗಿವ್ ಅವೇಯಲ್ಲಿ ವಿನ್ ಮಾಡ್ತೀನಿ. ಅವ್ರು ಯಾವ ಪಟ್ಟ ಕೇಳ್ತಾರೋ ಏನಿಲ್ಲ, ಒಂದು 10 ನಿಮಿಷ ವೀಡಿಯೋ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಹೀಟ್ ಬಂದುಬಿಡುತ್ತೆ. ಹಂಗೆ ಲ್ಯಾಗ್ ಹಂಗೆ ಡೈರೆಕ್ಟ್ ಹೀಟ್ ಟೆಂಪ್ರೇಚರ್ಗೆ ಹೋಗ್ಬಿಟ್ಟು ಏನು ಯೂಸ್ ಮಾಡ್ದಂಗೆ ಆಗ್ಬಿಡುತ್ತೆ. ಅದೇ ಕಷ್ಟ, ಓಕೆನಾ ಫ್ರೆಂಡ್ಸ್? ದೊಡ್ಡ ಅಕ್ಕಿ ಯಾವುದು ಕೊಡೋಕ್ಕಾಗೋದಿಲ್ಲ, ಸಾರಿ, ಓಕೆನಾ? ದೊಡ್ಡ ಅಕ್ಕಿ ಇನ್ಮೇಲೆ ಸೇಲ್ಗೆ ನಮ್ಮ ಹತ್ರ ಯಾವುದು ಅಕ್ಕಿ ಸಿಗೋಲ್ಲ. ಇದ್ದರೆ ನಾವೇ ಹೇಳ್ತೀವಿ, ಓಕೆನಾ? ಗುಲ್ದಾರ್ ಬೇಕು ಅಂದರು. ಗುಲ್ದಾರ್ ಪ್ರೈಸ್ ಇರೋದು ಹೇಳ್ತೀನಿ, ನಾವು ತಂದಿದ್ದೆ ಆ ರೇಟ್ ಬ್ರೋ. ವೀಡಿಯೋ ನೋಡ್ತೀರಾ ನಿನಗೆ, ಓಕೆನಾ? ನಮ್ಮ ಅದರಲ್ಲಿ ಕನ್ಫರ್ಮೇಷನ್, ಅದರಲ್ಲಿ ಪಟ್ಟ ರಿಸಲ್ಟ್ ಇರೋದಕ್ಕೆ ಅವರು ನನಗೆ ಆ ರೇಟು ಕೊಟ್ಟಿರೋದು, ನಾನು ಅದೇ ರೇಟ್ ಹೇಳಿದ್ದು, ಓಕೆನಾ? ಅದು ಬೇಕಾದ್ರೆ ನಿಮಗೆ ವೀಡಿಯೋ ಮಾಡಿಕೊಟ್ಬಿಡ್ತೀನಿ. ಈಗಲೂ ಪ್ರೆಸೆಂಟ್ 3 ಗಂಟೆ ಮೇಲೆ ಆಡ್ತಿದೆ. ಅದು ಬಿಸಿಲಲ್ಲಿ ಆಡ್ತಾರೋ ಅಕ್ಕಿಗಳು ಫ್ರೆಂಡ್ಸ್. ಇವಾಗೆಲ್ಲ ನೆರಳು ನಮಗೆ ಸಿಗೋಲ್ಲ, ತಂಪು ವಾತಾವರಣ ಸಿಗೋದಿಲ್ಲ ಈಗ ನಮಗೆ, ಓಕೆನಾ? ಚಿಕ್ಕೂರು ಒಂದು 5 ನಿಮಿಷ ಅಷ್ಟೇ. ಬಿಸಿಲಲ್ಲೇ ಒಳ್ಳೆ ಪಿನ್ನಾಗಿ ಆಡ್ತಾರೋ ಅಕ್ಕಿನೇ ಈಗಲೇ. ಅದನ್ನೇ ನಾನು ಒಳ್ಳೆ ಏಟೆತ್ತು ರೋಲ್ ಮಾಡು ಅಂತ ಹೇಳಿದ್ರು. ರೋಲ್ ಮಾಡಿ ಮರಿ ನಾವೆಲ್ಲ ಹಾಕ್ಕೊಳೋದು, ಓಕೆನಾ? ಆಲ್ರೆಡಿ ನೋಡಿ ನಮಗೆ ಒಂದು ತಿರೋವಲ್ ಇತ್ತಲ್ಲ, ಅದು ಏಟೆತ್ಸಿ ಇಟ್ಟಿರೋದು ನಾನು ಆಲ್ರೆಡಿ. ಇಲ್ಲಿ ಇನ್ಯಾವುದು ನಮ್ಮ ಹತ್ರ ಅಷ್ಟು ಏಟೆತ್ ಸಿಕ್ಕಿಲ್ಲ, ಇಷ್ಟೇ ಏಟೆತ್ಸಿರೋದು. ರೋಲುಗಳು ನಾವು ನಾರ್ಮಲ್ಲು 2 ಹಾಕ್ಕೊಂಡು ಬಾಜಿ ಕರೆಕ್ಟಾಗಿದ್ದರೆ ತಂದೆ ತಾಯಿಯಲ್ಲಿ ಒಳ್ಳೆ ಟೈಮಿಂಗ್ ಬಂದೇ ಬರುತ್ತೆ, ಓಕೆನಾ? ಬ್ಲಡ್ ಲೈನ್ ಅನ್ನೋದು ಬಾಜಿ ಅನ್ನೋದು ಕರೆಕ್ಟಾಗಿದ್ದರೆ ಎಲ್ಲ ಆಟೋಮೆಟಿಕ್ ಬರುತ್ತೆ, ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ 200 ಮತ್ತು 500 ಕೊಡ್ತೀನಿ, ಓಕೆನಾ? ಫೇಸ್ ರಿವೀಲ್ ಆದಷ್ಟು ಬೇಗ ಮಾಡಿಕೊಡ್ತೀನಿ. ಯಾರೂ ಕೇಳಿಲ್ಲ, ಇರಲಿ, ಬೇಕಾದಷ್ಟು ಮಾಡ್ತೀನಿ. 200 ಸಬ್ಸ್ಕ್ರೈಬರ್ಗೆ ಯಾರು ವಿನ್ ಆಗ್ತಾರೋ ಗೊತ್ತಿಲ್ಲ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಸ್ವಲ್ಪ ಲೆಂತ್ ಇದೆ, ನಾನು ಹೇಳೋದು ಫಾಸ್ಟ್ ಆಗುತ್ತೆ ವಿಡಿಯೋದಲ್ಲಿ, ಓಕೆನಾ? ಅದಕ್ಕೆ ನಿಧಾನವಾಗಿ ಹೇಳ್ತಿದ್ದೀನಿ. ಸ್ವಲ್ಪ ಕ್ಲೀನ್ ಮಾಡಬೇಕು, ಸ್ವಲ್ಪ ಕ್ಲೀನೆಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ಅಂದರೆ ಯಾವುದು ಕಂಟೆಂಟ್ ಇಲ್ಲ, ಕಂಟೆಂಟ್ ಯಾವ ಥರ ಮಾಡಬೇಕು ಅಂತ ಒಂದು ಕಮೆಂಟ್ ಮಾಡಿ, ಆ ಥರ ಮಾಡ್ಕೊಡ್ತೀನಿ, ಓಕೆನಾ? ನೀವು ಕೇಳದೆ ನಾವು ಮಾಡೋಕ್ಕಾಗೋದಿಲ್ಲ ಅಲ್ಲ, ಕೇಳಿದೆ ಅಮ್ಮ ಊಟ ಇಕ್ಕೋದಿಲ್ಲ ಅಂತ ಗಾದೆನೇ ಇದೆ ಅಲ್ವಾ? ನೀವು ಯಾವ ಥರ ಬೇಕು ಅನ್ನೋ ಸ್ವಲ್ಪ ಕೇಳಿ, ನಾವು ಅದೇ ಥರ ವೀಡಿಯೋ ಇಡೋದಕ್ಕೆ ಟ್ರೈ ಮಾಡ್ತೀವಿ, ಓಕೆನಾ? ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಅಂದರೆ ಒಂದು ಹೋಗ್ತಾನೆ 200 ಸಬ್ಸ್ಕ್ರೈಬ್ ಅಂತ ಹಾಕಿ ಹೋಗಿ ನೆಕ್ಸ್ಟ್ ವೀಡಿಯೋ 200 ಸಬ್ಸ್ಕ್ರೈಬ್ಗೆ ಮಾಡಿಕೊಡ್ತೀನಿ. ಅದಾದಮೇಲೆ ನಿಮ್ಗೆ ಯಾವ ಥರ ಬೇಕು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಅದೇ ಥರ ನಾನು ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಬಾಯ್ ಬಾಯ್.